ಇದೆಲ್ಲ ತಗೊಂಡು ಆಡ್ಲೇನ್ ದಡಮ್ಮ ನಾನು. ತಕೊಂಡೋಗೆಲ್ಲ ಗಾಡಿಗೆ ಜೋಡಿಸ್ಕೊಳಪ್ಪ. ಅದ್ರಾಗೆ ಹೂವು ಆಮೇಲೆ ಸೊಪ್ಪು ಎಲ್ಲ ಐತೆ ಕಣ. ಮ್ಯಾಲೆ ಇಕ್ಕು ಸೀಲ ಅಂತವು, ಅದ್ರ ಮೇಲೆ ಏನು ಇಕ್ಬೇಡ. ಬ್ಯಾರೆ ಬೇರೆ ಇಕ್ಕು, ಕೆಳಗಿರೋ ಬಾಳೆಹಣ್ಣು ಎಲ್ಲ ಆಮೇಲೆ ಸಿಕ್ಕೊಂಡು ಹೋದವು ಹಣ್ಣಾಗ್ಯವ ಚಂದಕ್ಕಿ. ಆಯ್ತು ಹೇಳ್ರಮ್ಮ. ಯಾಕೆ ಬರಲ್ವಂತೇನೆ ಅವನು? ಬರಲ್ವಂತೆ ಕಣಮ್ಮ. ಏನೋ ಯಾತ್ರದ್ದು ಅರ್ಜೆಂಟು ಕೆಲಸ ಐತಂತಿ, ಅಪ್ಪಂಗೆಲ್ಲ ಓಡೋಗ್ತತ್ತಂತೆ. ಬಾರ ಅಂತಂದ್ರೆ ಇಷ್ಟ ಇದ್ರೆ ಹೋಗ್ರಿ, ಕಷ್ಟ ಆದ್ರೆ ಬಿಡ್ರಿ ಅಂತ ನಮ್ಗೆ ಹೇಳ್ತೇನೆ. ಅಯ್ಯ ಹೇಳತ್ತ ಏನ್ ಮಕ್ಳ ಏನ್ ಕತೆನ. ಆಗ ಹೊರಟಿದ್ದಂಗ ಅವನೇ ಕರ್ಕೊಂಡೋಗಿ ಅಮ್ಮಯ್ಯ. ಇನ್ ಬಸ್ನಾಗ ಇನ್ನೇನು ಹೋಗ್ತೀನಿ ನೀನು? ಅಲ್ಲ ಕಣ ಸೂರ್ಯ, ನಿಮ್ಮಮ್ಮ ವಾರ್ಡು ಅಂತ ಹೇಳಿದ್ರೆ ನೀನು ಎಲ್ಲ ಬೇರೆ ಕಡೆ ಕೆಲ್ಸಕ್ಕೆ ಹೊರಟಿದ್ಯಾ ಅಂತಲ್ಲ ನೀನು. ಅಪ್ರೂಪಕ್ಕೆ ಊರ್ಗೆ ಹೋಗ್ತಾ ಇರೋದು, ಬಂದಿದ್ರೆ ಆಗ್ತಾ ಇರ್ಲಿಲ್ವಾ ನೀನು ಎಂದಜ್ಜೆ? ಮನೆ ಮಗ ನೀನು ಹೆಂಗಂದ್ರೆ ಹೆಂಗೆ ಹೇಳು? ಅಲ್ಲಪ್ಪ, ಅಮ್ಮಗಂತೂ ಗೊತ್ತಾಗಲ್ಲ, ನಿನ್ಗೂ ಗೊತ್ತಾಗಲ್ದೇನಪ್ಪ. ನಾನು ಏನಕ್ಕೆ ಬರಲಿ ಇಷ್ಟಕ್ಕೂ? ನಿಮ್ಮ ತಂಗಿ ಮಗಳು ನೋಡ್ಕೊಂಬರೋದಕ್ಕೆ ನಾನು ಯಾಕೆ ಬರಬೇಕು? ನೀವು ಹೋಗ್ರಿ, ನನ್ಗೆ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಏ ಸೂರ್ಯ, ಅತಿ ಆಯ್ತು ಕಣ್ಲ ನಿಂದು. ಏನ್ ಹೇಳಿದ್ರು ಏನು ಆಗಲ್ಲ ಅಂತೆ. ಮನೆ ಕೆಲಸ ಅಂತಂದ್ರೆ ನಿನಗಾಗಲ್ಲ. ಹಾಗಲ್ಲ ಅಜ್ಜಿ ನಾನು ಹೇಳ್ತಿರೋದು. ಇವ್ರು ಊರಿಗೆ ಅಪ್ರೂಪಕ್ಕೆ ಹೋಗ್ತಾ ಇರೋರು, ಬೇಕಾದ್ರೆ ಒಂದ್ 2 ದಿವಸ ಇದ್ ಬರ್ಲಿ, ನಾನು ಏನಕ್ಕೆ ಹೋಗ್ಲಿ? ನನಗೆ ಬೇರೆ ಕಡೆ ಕೆಲಸ ಇದೆ ಅಜ್ಜಿ. ಅಯ್ಯ ಗೊತ್ತು ಬಿಡು ನಿನ್ ಕೆಲಸ ಏನಂಬದ. ಆ ಫ್ರೆಂಡ್ಗಳ ಜೊತೆ ತಿರ್ಗಾಕ್ ಹೋಗ್ತಿ ಬಿಟ್ರೆ ಇನ್ಯಾತ್ರದೈತಿ ನಿನ್ ಕೆಲಸ? ಅಷ್ಟೊಂದೆಲ್ಲ ಚೀಪಾಗಿ ಮಾತಾಡ್ಬೇಡಮ್ಮ ನನ್ನ ಬಗ್ಗೆ. ಮತ್ತೆ ಇನ್ನೇನ್ ಹೇಳ್ತಾರೆ ನಿನ್ಗೆ? ಎಷ್ಟು ಆಸೆಯಿಂದ ನೀನನ್ನ ಬರ್ಲಿ, ಇಲ್ಲ ಅಂದ್ರೆ ಅವಳು ಪೂಜಾನ ಬರ್ಲಿ ಅಂತ ಅಂದ್ರೆ ಇಬ್ರು ಒಬ್ರಿಗೊಬ್ರು ಹೇಳ್ಕೊಂಡ್ ಬರಲ್ಲ ಅಂತಾರೆ. ಈಗ ನಾನು ನಿಮ್ಮ ಅಪ್ಪ ಇಬ್ರೇ ಹೋಗ್ಬೇಕು ಬಸ್ನಾಗೆ. ನೀನು ಬಂದಿದ್ದಿದ್ರೆ ಎಲ್ಲರೂ ಹೋಗ್ಬೋದಾಗಿತ್ತು ಜೊತೆಗೆ. ನಿನ್ಗೆ ಅಷ್ಟೊಂದು ಆಸೆ ಇದ್ರೆ ಅವಳನ್ನೇ ಕರ್ಕೊಂಡು ಹೋಗು, ನಾನು ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ನೋಡ್ತೀರೇನ್ರಿ, ಏನೋ ಹೇಳ್ತೀರಾ, ನನ್ ಮಗ ಅಂತ ತಲೆ ಮೇಲೆ ಇಕ್ಕೊಂಡ್ ಮೆರೆಸ್ತೀರಾ. ನೋಡ್ರಿ ಹೆಂಗ್ ಮಾತಾಡೋಗ್ಬಿಟ್ಟ ಅಂತ. ಹೋಗ್ಲಿ ಬಿಡು, ಏನೋ ಕೆಲಸ ಇರುತ್ತೆ ಅರ್ಜೆಂಟು, ಏನು ಮಾಡೋಕ್ಕಾಗಲ್ಲ. ಅವನಿಗೆ ಏನಾದರೂ ಪುರ್ಸೊತ್ತಾಗಿದ್ರೆ ಬರ್ತಿದ್ನೇನೋ. ಏನ್ ನಿಮ್ಗಿಂತ ಅರ್ಜೆಂಟ್ ಕೆಲಸ? ಅದೇನ್ ನಾಳೆ ಮಾಡ್ಕೊಂಡ್ರು ಆಗ್ತತ್ತಪ್ಪ. ಏನು ಆಸೆ ಪಟ್ಟು ಅಪ್ಪ ಅಮ್ಮ ಊರಿಗೆ ಹೋಗ್ತಾರೆ ಅಂತಂದ್ರೆ ಅವ್ರಿಗೆ ಜೊತೆಗೆ ಹೋಗೋದು, ಸಪೋರ್ಟ್ ಮಾಡೋದು ಏನೋ ಒಂದ್ ಇರ್ಬೇಕಾ ಬೇಡವ? ಮತ್ತೆ ಅಷ್ಟು ಕೇಳ್ಕೊಂಡ್ರು ಬರಲ್ಲ ಅಂತ ವಾದ ಮಾಡ್ಕೊಂಡು ಹೋದ್ರೆ ಇನ್ನೆಂತ ಅಟಮಾರಿ ಇರ್ಬೇಡ ಹೇಳು. ಅದೇ ಕಣಮ್ಮ, ನನಗಂತೂ ಬೆಟ್ಟನೆ ತಲೆ ಮೇಲೆ ಬಿದ್ದಂಗೆ ಆಗೈತಿ. ಬತ್ತ ಯಾಕೆ ಬೋಲ್ ಅದ್ಕೆಟ್ ಹೋಗ್ತಾವ್ನಿ ಹುಡ್ಗ. ನಾನು ಅದಕ್ಕೆ ಹೋದ ವರ್ಷದಿಂದ ಒಂದೇ ಸಂಖ್ಯೆ ಬಡ್ಕೊಂತೀನಮ್ಮ ನಿಮ್ಗೆ. ಏನಾನ ಒಂದ್ ಮೂಗ್ ದರ ಬಿಗಿದ್ರೆ ಭದ್ರವಾಗಿ ಇರ್ತಾನ ಮನೆಗೆ, ಇಲ್ಲಾಂದ್ರೆ ಹಿಂಗ್ ಬಸವ ತಿರುಗ್ತಾನ ನೋಡ್ ಬೀದಿನ. ಕಣಮ್ಮ ನಾನು ಅನ್ಕೊಂಡಿದ್ದೀನಿ ನೋಡು, ಗಂಟಾಕ್ತೀನಿ, ಸೊರ್ಗಿ ಅದೇ ಗಂಟಾಕ್ತೀನಿ ಅವ್ನಿಗೇನ್ ಸುಮ್ಮನೆ ಅಲ್ಲ. ಹಂಗೆ ಇಡ್ಕೊಂಡು ಕೂಕಂದ್ರೆ ಕೂಕಬೇಕು, ನಿಂತ್ಕಂದ್ರೆ ನಿಂತ್ಕೋಬೇಕು ಅಂತೊಳ್ಳೆ ತಂದು ಗಂಟಾಕದಿ ಇವನಿಗೆ. ಹಂಗೆಲ್ಲ ಯಾಕೆ ಅನ್ಕಂತೀಯ? ಸುಮ್ಮನೆ ಒಳ್ಳೇದ್ ಮಾತಾಡು. ಅಯ್ಯ ಸುಮ್ಕಿರಿ, ತಿರ್ಗಿ ಅವನ ಪರವಾಗಿ ಮಾತಾಡ್ಕೊಂಬತ್ತೀರಾ ನೀವು? ಅಲ್ಲ ಕಣೆ ಲಲಿತಾ, ಹುಟ್ಟದಾಗಿಂದ ನನ್ ಮಗ ಅಂತ ಹೇಳ್ಬಿಟ್ಟು ಅವನಿಗೆ ಬುದ್ಧಿ ಕಲಿಸ್ತೋಳು ನೀನು. ತಲೆ ಮೇಲೆ ಇಕ್ಕೊಂಡು ಒಬ್ಬ ಮಗ ಅಂತೇಳಿ ಮೆರ್ಸಿದ್ದೆ. ಅವನಿಗೆ ನೆಟ್ಟಗೆ ಬುದ್ಧಿ ಕಲಿಸ್ತಂಗೆ ಈಗ ನೀನು ಅದೆಂಗ ಹೇಳ್ತಾರಲ್ಲ ಹಂಗಾಯ್ತು ಕಣೆ ಗಾದೆ. ಅಲ್ಲ ಆಗಿದ್ದಾಗೋಯ್ತು, ಈಗ ಅಲ್ಲ ಏನ್ ಸಣ್ಣ ಮಗನಿ ವಯಸ್ಸಿಗೆ ಬಂದವನಿ ಹೆಂಗಿರ್ಬೇಕು, ಯಾರ್ದಾಗ ಹೆಂಗ್ ನಡ್ಕೋಬೇಕು, ಯಾವಾಗ ಹೆಂಗಿರ್ಬೇಕು, ಸಮಯ ಸಂದರ್ಭ ಏನಿಲ್ವೇ ಅವನಿಗೆ? ಅಲ್ಲ ನೆನ್ನೆಗಿಂದ ಹೇಳ್ತೀನಿ, ಅಲ್ಲ ಇದು ಒಂದೇ ವಿಚಾರ ಅಂತಲ್ಲ, ಎಲ್ಲದ್ರಾಗೂ ಹಿಂಗೇನೆ ಅವನು. ಅಯ್ಯ ಹೇಳತ್ತ, ಏನು ಮಾಡಕ್ಕಾಗಲ್ಲ, ನಾವು ಪಡ್ಕೊ ಬಂದಿರೋದಂಥದ್ದು, ಅವ್ನು ಬೋಸ್ಲೇಬೇಕಷ್ಟೇ. ಅಯ್ಯೋ ಹೇಳಿ ಅಂದ್ರೆ ಊರಾಗೆಲ್ಲ ಪಂಚಾಯತಿ ಮಾಡಕ್ ಹೋಗ್ತೀರಾ ನೀವು? ನಮ್ಮ ಮನೆಗಳದೇ ಹಿಂಗಾಗೈತಿ. ಏನ್ ಮಾಡಬೇಕು, ಎಲ್ಲರೂ ಒಂದೇ ಸಮನಾಗಿ ಇರ್ಬೇಕಲ್ಲ ಅತ್ತೆ. ನೋಡ್ರಿ, ಊರ್ಗ್ ಹೋಗಿ ಬತ್ತಿದಂಗಲೇನೆ ಮಾಧ್ಯಮಗೊಂದು ಗಂಟಾಕ್ಬೇಕು, ಅದೇ ನಿಮ್ ಕೆಲ್ಸ. ಅಯ್ಯೋ ಶಿವನೇ, ಹಿಂಗೆ ಆತ್ರವಾಗಿ ನಿಂತ್ಕೊಂಡ್ರೆ ಎತ್ತ ಮುಡ್ತದ್ ಸಿಗ್ತದ ಅಷ್ಟೇ. ನೀವ್ ಹಿಂಗಾಡಿರೆ ಎತ್ತ ಮುಡ್ತದ್ ಯಾಕೆ ತಂದ್ ಗಂಟಾಕ್ತೀರಿ? ನ್ಯಾಯವಾಗಿರೋದ್ನೇ ತಂದ್ ಗಂಟಾಕ್ಬೇಕು ಈಗ್ಲಿಂದ ನೋಡ್ಕೊಂಡು. ಸರಿ ಕಣಮ್ಮ, ಗೊತ್ತಾಯ್ತು, ನಾವಿನ್ನು ಆಡ್ತೀವಿ. ಅವ್ನ ಹೆಂಗಸಿ ಇವನ್ನೆಲ್ಲ ಗಾಡಿಗೆ ಹಾಕೊಂಡು ಹೋಗ್ತಾ ನಾವು ಬಸ್ನಾಗ ಹೋಗ್ತೀವಿ. ಇನ್ನೇನ್ ಮಾಡಕ್ಕಾಗ್ತತಿ? ಇಂಥ ಮಕ್ಕಳನ್ನ ಎತ್ತು ಈಗ ಹಿಂಗೆ ನಾವು ಎಣಗ್ಬೇಕು. ಮತ್ತೀಗ ಹೆಂಗ ಇವತ್ತೇ ಬತ್ತೀರಾ ನಾಳೆಗೆ ಬತ್ತೀರಾ ನೋಡೋಣ ಕಣಮ್ಮ. ಇನ್ನ ಅವ್ರು ಕಳ್ಸಿರ ಇವತ್ತೇ ಬತ್ತೀನಿ, ಇಲ್ಲ ಅಂದ್ರೆ ಬೆಳಗಿನ ಜಾವಕ್ಕೆ ಎದ್ದು ಬತ್ತೀವಿ. ಏನು ಅಲ್ಲಿ ಇರಕ್ಕೆ ಹೋಗಲ್ಲ ನಾವು. ಮುಗಿನ್ ನೋಡ್ಕೊಂಡು ಬತ್ತೀವಿ. ಸ್ಯಾನೆ ವರ್ಷ ಆಗೈತೆ ಪಾಪ, ನೋಡ್ಕೊಂಡ್ ಬತ್ತೀನಿ. ಅದು ಅಲ್ಲದೆ ಅದೇನ ಮದ್ವೆಗಿದ್ವಿ ಅಂತೆಲ್ಲ ಮಾತಾಡ್ತಿದ್ರು ನೋಡಿ ಅಮ್ಮಯ್ಯ. ಆಮೇಲೆ ನಾನು ಇನ್ನೊಂದು ಮಾತು ಹೇಳ್ಬೇಕಾಗಿತ್ತು ನಿನಗೆ. ಏನಮ್ಮ? ಹೆಂಗೂ ಹೋಗ್ತಿದ್ದೀರಿ ಗಂಡು ಹೆಂಡ್ರು ಇಬ್ರು. ಆ ಹುಡುಗಿ ಹೆಂಗ ಎತ್ಲ ಒಂದ್ರವಷ್ಟು ತಿಳ್ಕ. ನಮ್ಮ ಹುಡ್ಗಂಗೆ ಏನಾನ ಒಂದಿಷ್ಟು ಹೊಂದ್ಕೊಂಬ್ತಾಳ ಅಥವಾ ಸರಿಯಾಗಿ ಘಾಟಿ ಆಗವಳ ರವಷ್ಟು ನೋಡ್ಕೊಂಡು ಬಾರೆ ಅತ್ತ. ಹೆಂಗೂ ತಂಗಿ ಮಗಳೇನೆ, ನಾದ್ನಿ ಮಗಳು, ಮಾಡ್ಕೊಂಡ್ರು ಏನು ತಪ್ಪಿಲ್ಲ. ಅಲ್ಲ ಹೇಳಿದ್ದು ನಿಮ್ಮಿಷ್ಟ ಕಣಮ್ಮ. ನಾನು ಏನಂದರೆ ನನಗೊಂದ್ಸಿದ್ದು ಹೇಳಿ, ಯಾಕಂದರೆ ನಾನು ಒಂದು ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ಯಾಕಂದರೆ ಸಂಬಂಧದಾಗಿ ಹೆಣ್ಣವೆ ಅಂತಂದರೆ ಮಾಡ್ಕೊಂಡ್ರೆ ಏನು ತಪ್ಪೇನಿಲ್ಲ. ನಾವು ಹೇಳ್ದಂಗೆ ಕೇಳ್ಕೊಂಡು ಇರ್ತವೆ. ಬೇರೆ ಕಡೆಯಿಂದ ತಗೊಬಂದ್ರೆ ರವಷ್ಟು ಕಷ್ಟ ಕಣೆ. ಅಯ್ಯ ಶಿವನೇ, ನಮ್ಮನೆ ನಮ್ಮ ಮಾತು ಕೇಳ್ತಿಲ್ಲ, ಇನ್ನು ಬೇರೆ ಕಡೆಯಿಂದ ಬಂದವು ಕೇಳ್ತಾಳೆ ನಮ್ಮ. ಅದಕ್ಕೆ ರವಷ್ಟು ನೋಡು. ನಿನಗೇನ ಸಮಾಧಾನ ಅನ್ಸಿರೆ ಆ ಹುಡುಗಿನೇ ಮಾಡ್ಕೊಂಬನ. ತಾಯಿದ ಮಗಳು ಬೇರೆ, ಸುಮ್ಮನೆ ಯಾಕೆ ತಂಗಿ ಮಗಳು ಬೇರೆ, ಇಲ್ಲೇ ಇದ್ದಂಗೆ ಆಗ್ತತೆ.
ಅವಳಿಗೂ ಸಂತೋಷ ಇರ್ತತೆ. ಮೊದ್ಲು ಆ ಹುಡ್ಗಿಗೆ ಒಪ್ಪಿಗೆ ಐತೆ ಅಲ್ವಾ ಕೇಳಿ ನೋಡಮ್ಮ, ಇನ್ನು ನೋಡ್ಕೊ ಬರ್ರಿ, ಆಮೇಲೆ ಮುಂದಿನ ಮಾತಾಡೋಣ. ಒಳ್ಳೆ ಮಾತು ಹೇಳ್ದೆ ಅತ್ತೆ. ನನಗೂ ಇಷ್ಟು ದಿವಸ ಅದೇ ಮನ್ಸಾಗಿದ್ದಿದ್ದು, ನಮ್ಮ ಲಕ್ಷ್ಮಿ ಮಗಳನ್ನೇ ಮಾಡ್ಕೊಂಬನ ಅಂತ. ಇನ್ನು ಅವಳು ಮಲ್ತಾಯಿ ಏನು ಅಂತಾಳೋ ಏನೋ, ನೋಡ್ಬೇಕಲ್ಲ. ಅವ್ರು ಕೊಡ್ಬೇಕಲ್ಲ ಕಣಮ್ಮ. ಕೊಡದೆ ಏನು ಮಾಡ್ತಾಳೆ ಒಟ್ಟು ನೀವು ದಬಾಯಿಸ್ಬೇಕು ಹೊಳಿ ಅಂದರೆ ಸ್ವಂತ ತಂಗಿ ಮಗಳನ್ನೇ ನೀವು ಯಾಕೆ ಬಿಟ್ಕೊಡ್ತೀರಾ ಬೇರೆ ಕಡೆಗೆ? ನಿಮಗೆ ಸಮಾಧಾನ ಅನ್ಸಿದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಬಿಟ್ಕೊಡಂಗೆ ಇಲ್ಲ. ಅಷ್ಟು ದಬಾಯಿಸ್ ಕೇಳಬೇಕು. ಆಮೇಲೆ ಗಂಡಿಲ್ವೇ ಲಕ್ಷ್ಮಿ ಗಂಡ, ಅವನು ಎಲ್ಲ ಸರ್ವ್ ಮಾಡ್ತಾನೆ ಅಷ್ಟೇ. ಅವನ ಹತ್ರ ಮುಕ್ಕೊಂಡು ಮಾತಾಡಬೇಕು. ಯಾರಿಲ್ಲ ಅಂದ್ರೂ ಆಯಪ್ಪಿಲ್ಲ ಅನ್ನಂಗೆ ಇಲ್ಲ ನಿಮ್ಮ ಮನೆಗೆ ಕೊಡೋಕ್ಕೆ. ಅಲ್ಲ, ನಮ್ಮ ಲಕ್ಷ್ಮಿ ಗಂಡ ಏನು ಹಂಗೇನಿಲ್ಲ. ನಾನು ಮಾಡ್ಕೊಂತೀನಿ ಅಂತಂದರೆ ಅಯ್ಯೋ ಕರ್ಕೊಂಡೋಗಿ ಮಾಮ ಅಂತಾನೆ. ಆದರೆ ಅಷ್ಟು ಅವಳು ಇದ್ದಾಳಲ್ಲಮ್ಮ, ಆ ಮಲ್ತಾಯಿ ಘಾಟಿ ಅವ್ರು ಹೊತ್ನಮ್ಮ. ಅವೆಲ್ಲ ಏನು ತಲೆಗಾಕಬೇಡ್ರಿ ನೀವು. ಹುಡುಗಿಗೆ ಒಪ್ಪಿಗೆ ಆದ್ರೆ ಸಾಕು ನಮ್ಮ ಹುಡುಗ. ಮತ್ತೀಗ ನೋಡಮ್ಮ, ಒಂದ್ಸರಿ ಇವನು ಜೊತೆ ಕರ್ಕೊಂಡು ಹೋಗಿದ್ದಿದ್ರೆ ಆ ಹುಡುಗಿ ನೋಡಿರೋಳು. ಹೆಂಗ ಒಂದಕ್ಕಿಂತ ಎಲ್ಲ ನೋಡ್ಕೊಂಡು ಮಾತಾಡ್ಕೊಂಡು ಬರೋಣ ಅಂತಂದ್ರೆ ಇವನು ತಲೆ ಕೇಳ್ತಾನೆ. ಹೆಂಗ ನೋಡಮ್ಮ, ನನ್ನ ಮನ್ಸಿಗೆ ಅನ್ಸಿದ್ದು ನಾನು ಹೇಳಿದ್ದೀನಿ. ಇಲ್ಲ ನಾವು ಬೇರೆ ಕಡೆಯಿಂದನೇ ತಗೊಬರ್ತೀವಿ ಅಂತಂದರೆ ಬೇರೆ ಕಡೆಯಿಂದನೇ ಮಾಡ್ಕೆ ಬರ್ರಿ, ನಮ್ಗೇನಿಲ್ಲ. ರವಷ್ಟು ಏನಂದರೆ ಇವನಿಗೆ ರವಷ್ಟು ಬಿಗಿ ಬಂದೋಬಸ್ತ್ ಮಾಡ್ಬೇಕಷ್ಟೇ. ಅಂತೊಳ್ಳೆ ನೋಡಿ ತಗೊಬರ್ರಿ. ನೋಡ್ರಿ ನಿಮ್ಮ ಸಮಾಧಾನ ಹೆಂಗೂ ಹೋಗ್ತಿದ್ದೀರಲ್ವಾ, ಸುಮ್ಮನೆ ನೋಡ್ಕೊ ಬರೋಕೆ ಯಾಕೆ ಹೋಗ್ತಿ? ರವಷ್ಟು ನಿನ್ನ ಮಗ್ಗೆ ಈಡು ಜೋಡು ಆಗ್ತತೆನ ನೋಡ್ಕೊಂಡು ಬಾ, ಹಂಗೇನೆ ಆಯ್ತಾ? ನೀನು ಹೇಳೋದು ಸರಿಯಾಗಿ ಐತೆ, ಹಂಗೆ ಮಾಡ್ತೀನಿ ತಕ. ಮತ್ತು ಬರೋಣ ನಾವಿನ? ಹುಷಾರು, ಹೋಗಿ ಬರ್ರಿ, ಒಳ್ಳೇದಾಗ್ಲಿ ಎಲ್ಲ. ಅಪ್ಪ ವೆಂಕಟೇಶಿ, ನಾವು ಬರೋದು ತಡ ಆದ್ರೂ ಪರವಾಗಿಲ್ಲ, ತಗೊಂಡೋಗ್ಬಿಟ್ಟು ನೀನು ಸಾಮಾನುಗಳೆಲ್ಲ ಹಾಕ್ಬಿಟ್ಟು ಅಲ್ಲೇ ಇರು. ಏನು ಬರೋಕೆ ಹೋಗ್ಬೇಡ, ನೀನು ತಿರ್ಗ ಬರ್ತೀವಿ ನಾವು ಬರೋವರೆಗೂ ಅಲ್ಲೇ ಇರು. ಆಯ್ತಾಳಮ್ಮ, ಬರ್ರಿ ಹೋಗಿ ಬರೋಣ. ಮತ್ತು ನಾವಿನ್ ಬರೋಣೇನಮ್ಮ? ಮಂತಕ್ಕೆ ಪೂಜೆ ಒಬ್ಳೇ ಇರ್ತಾಳೆ. ಆಮೇಲೆ ಇವನು ಯಾವಾಗ ಗೊತ್ತೊಲ್ದೊತ್ನಾಗ ಗೊತ್ತಾನೆ. ರವಷ್ಟು ಮನೆ ಕಡೆ ಜೋಪಾನ ಬರ್ತೀವಿ. ಒಳ್ಳೇದು, ಹೋಗಿ ಬರ್ರಿ. ಹೋಗಿ ಬರ್ತೀವತ್ತೆ. ಹೋಗಿ ಬರ್ರಿ ಹೇಳಿ ಅಂದ್ರೆ ಹೇಳಿದ್ದೆಲ್ಲ ನೆನ್ಪೈತಾನೆ ಲಲಿತ? ಆಯ್ತಾಳಮ್ಮ. ರತ್ನಿ, ಒಂದು 5 ರೂಪಾಯಿಗೆ ಎಲೆ ತರ್ಸಮ್ಮ, ಅವ್ರ ಅಂಗಡಿಗೆ ಖಾಲಿ ಆಗ್ಯಾವೆ, ಊರಿಂದ ತಗೊಬಂದವಿಲ್ಲ. ಬೆಳಗ್ಗೆನೇ ಹೇಳೋದಲ್ವೇ ಖಾಲಿ ಆಗಿವೆ ಅಂತನ. ನಮ್ಮಯ್ಯಪ್ಪ ಹೆಂಗೂ ಹೊಲ್ತಕ್ಕೆ ಹೋಗಿರು, ಬರೋವಾಗ ಹಂಗೆ ಕೈ ಹಿಡ್ಕೊ ಬರೋರು. ಅಯ್ಯ, ನಂಗೆ ಮಾರ್ತೋಯ್ತು ಕಣೆ, ತರ್ಸೆ. ನಾನೇ ಆಮೇಲಿಂದ ಆ ಕಡೆಗೆ ಹೋಗ್ತೀನಿ, ತಗೊಬತ್ತೀನಿ ತಕ. ಹೊಳಿ ಅಂದ್ರೆ ಬಂದ್ರು ನೋಡಮ್ಮ. ಕಲ್ಯಾಣಿಯ ತಣ್ಣಗಿರೋ 1 2 ನೀರು ಕೊಡಮ್ಮ ಕುಡಿಯೋಕ್ಕೆ, ಬಾಯಿ ಇರ್ತೈತೆ. ತಂದೆ ಅಪ್ಪ. ರಾಮ ಭಗವಂತ, ಏನು ಬಿಸಿಲು, ಏನು ಕತೆ. ಹೊಲ್ತಕ್ಕೆ ಹೋಗಿ ಬರುವಾಗ ನಡ್ಕೊಂಡು ಸಾಕಾಗೋಯ್ತದ. ಅಲ್ಲ ಅಳಿ ಅಂದರೆ ದಗ ದಗ ಅಂತ ನೆತ್ತಿ ಮೇಲೆ ಸುಡ್ತಾ ಐತಿ ಬಿಸಿಲು. ಈ ತಲೆ ಮೇಕೆ ಏನಾನ ಕೊಡೆ ಗಿಡೆ ತಗೊಂಡು ಹೋಗ್ಬೇಕು. ಬರೋ ಕೈಯಾಗ ಹಂಗೆ ಹೋಗಿ ಸುಮ್ಮನೆ ಅಲ್ಲೆಲ್ಲ ನೋಡ್ರೊಳಗೆ ತಲ್ಸ್ಗಿ ಸುತ್ತ ಬಿದ್ದರೆ ಆಮೇಲೆ. ಅಯ್ಯೋ, ಬೆಳಿಗ್ಗೆ ಹೊತ್ತೇ ನಂಗೆ ಬಿಸಿಲಿರಲ್ಲ ಕಣತ್ತಿ. ಈಗ ಬರ್ಬೇಕಾದ್ರೆ ಈಗ ಹೆಂಗೆ ಹಿಂಸೆ ಮಧ್ಯಾಹ್ನ ಹೊತ್ತಾಗಿ. ಅದಕ್ಕೇನೆ ಕೈಯಾಗ ಹಿಡ್ಕೊಂಡು ಹೋಗ್ಬೇಕಪ್ಪ ಹಂಗೆ. ಊಟ ಮಾಡ್ದೇನತ್ತೆ, ಬಿಡುವಾಗ ಕೂತಿದ್ದೀ? ಬೆಳಗ್ಗೆ ಮುದ್ದೆ ಮಾಡಿ ಏನೋ ನುಗ್ಗೆ ಸೊಪ್ಪಿನ ಸಾರು ಮಾಡ್ಯವ್ರೆ ಉಂಡೆ. ಈಗೇನ ಮಧ್ಯಾಹ್ನಕ್ಕೇನು ಹಿಟ್ಟು ಮಾಡೋದು ಬೇಡ ಅಂತೇಳಿ ಬರೀ ಅಕ್ಕಿ ಇಕ್ಕೊಂಡು ಕೂಕೊಂಡವ್ರ ಅಮ್ಮ ಮಗಳು. ಅಪ್ಪ ನೀರು ತಗೊಳ್ಳಿ. ತಗೊಳವ. ನೆನ್ನೆ ಯಾರ ಹೊಲ್ತಕ್ಕೆ ಹೋಗಿದ್ದಿದ್ದು? ನಿಮ್ಮ ಅಮ್ಮ ಹೋಗಿದ್ಲ, ನೀನು ಹೋಗಿದ್ದ? ನಾನಪ್ಪ ಹೋಗಿದ್ದಿದ್ದೆ. ಯಾಕಪ್ಪ? ಮೆಣಸನ್ನ ಬಿಡ್ಸ್ಕೊಂಬಂದೇನು? ಬಿಡ್ಸ್ಕೊಂಬಂದ್ವಿ. ಅಲ್ಲ, ಹತ್ತು ಕಡೆ ಮ್ಯಾಗಲ್ ಸಣ್ಣವೆಲ್ಲ ಹಂಗೆ ಅವಿ. ನಾವು ಮ್ಯಾಲಿಂದ ಬಿಡ್ಸ್ಕೊಬತ್ತಿದ್ದೀವಿ, ಹಣ್ಣಾಗಿ 10 ಕಡೆಗೆ ಹಣ್ಣಾಗಿರ್ತವೆ ಗಿಡದಾಗೆ, ಅತ್ಲಿಂದ ಬಿಡ್ಸ್ಕೊಬರ್ಬೇಕು. ಇವೆಲ್ಲ ಇನ್ನು ಕಾಯಿ ಅವೆ, ಎಲ್ಲೋ ಒಂದೊಂದು ಮಧ್ಯೆ ಇರೋವು, ಸುಮ್ಮನೆ ಅವನ್ನ ಬಿಡ್ಸ್ಕೊಬಂದಿದ್ದೀರಿ. ಹೌದಾ? ಮೇಲ್ಗಡೆಗೆ ಹೋಗಿರ್ಲಿಲ್ಲಪ್ಪ ನಾನು, ಇಲ್ಲೇ ಹತ್ರದಲ್ಲೇ ಕೆಳಗಡೆ ಸಾಲಲ್ಲಿ ಇರೋ ಬಿಡ್ಸ್ಕೊಂಬಂದೆ. ಅಲ್ಲ, ಹೇಳಿದ್ದು ಇನ್ನೊಂದ್ಸರಿ ಹೋದ್ರೆ ನೋಡ್ಕೊಂಡು ಬಿಡಿಸ್ಬೇಕು, ಎತ್ಲಿಂದ ಬಿಡಿಸಿರ್ತಾರೆ ನೋಡ್ಕೊಂಡು. ಸರಿ ಆಯ್ತು. ಇವತ್ತು ಹೋಗ್ಬೇಕೇನಪ್ಪ ಹೊಲ್ತಕ್ಕೆ? ಏನು ಬೇಡ ಬಿಡಮ್ಮ, ಈ ಬಿಸ್ಲಾಗ ಆಗಲ್ಲೇನಿಲ್ಲ. ನೀನು ಏನು ಹೋಗ್ಬೇಡ. ಕೂಲರ್ಗೆ ಹೇಳಿದ್ದೀನಿ, ಇಬ್ರು ಹೆಣ್ಣಾಳ್ಗೆ ನಾಳೆಗೆ ಬರ್ತಾರೆ, ಅವ್ರಿಗೂ ಅಡುಗೆ ಮಾಡಿಬಿಡ್ರಿ. ಸರಿನಪ್ಪ, ಆಯಿತು. ಇನ್ನು ನಿಮ್ಮ ಅಮ್ಮನೂ ಹೋಗಲ್ಲೇನಿಲ್ಲ, ನಿಮ್ಮ ಅಜ್ಜಿ ಬಂದಳು ಊರಿಂದ, ಎಲ್ಲಿ ಹೋಗ್ತಾಳಿನ್ನ. ಅದಕ್ಕೆ ಕೂಲರ್ ನಿಕ್ಕಿದ್ದೀನಮ್ಮ, ಇನ್ನು ಆಯಮ್ಮನ ನಂಬ್ಕೊಂಡ್ರೆ ಆಗಲ್ಲ. ಹೋಗಿ ಬಿಡ್ರಿ, ಏನು ಯಾವಾಗಲೂ ಕೂಲರ್ನೇ ಇಕ್ತೀರಾ? ನನ್ನ ಮಗಳು ಹೋಗಿ ಕೆಲಸ ಮಾಡ್ತಾಳೆ ಹೊಲ್ತಗೆ. ಅಲ್ಲ, ಮಾಡ್ತಾರೆ, ಮಾಡಲ್ಲ ಅಂತ ಏನಿಲ್ಲ ಕಣತ್ತೆ. ನೀವು ಬಂದಿದ್ದೀರಲ್ಲ ಊರಿಂದ, ಇವಾಗ ಒಂದು 2 ದಿನ ರೆಸ್ಟ್ ಮಾಡ್ಕೊಳ್ಳಿ ಮನೆಗೆ. ಅಂದಂಗೆ ಹೇಳಿ ಅಂದರೆ ನಿಮ್ಮ ತಗ ಒಂದು ವಿಚಾರ ಮಾತಾಡಬೇಕಾಗಿತ್ತು. ಹೇಳತ್ತೆ. ಅದೇ ಇನ್ನೇನಿಲ್ಲ, ನಾಳೆ ಕನ್ನಡದ ಹೇಳಿರೆ ಗಂಡಿನ ಕಡೆಯವ್ರು ಬರ್ತಾವ್ರಿ, ರೆಡಿಯಾಗಿ ನಿಂತವ್ರಿ. ಹೆಣ್ಣು ನೋಡ್ಕೊಂಡು ಹೋಗೋಕೆ ಕರ್ಸನೆ. ಏನು ಗಂಡಿನ ಕಡೆಯವ್ರಾ? ಯಾವ ಊರತ್ತೆ? ಇನ್ನು ಯಾವ ಊರವರು? ನಮ್ಮೂರವರೇನೆ. ಪರವಾಗಿಲ್ಲ, 1-2 ಎಕರೆ ಅಷ್ಟು ಜಮೀನು ಐತೆ. ಹುಡುಗ ಬೇಸಾಯ ಮಾಡ್ಕೊಂಡು ಇರ್ತಾನೆ. ಅದೇ ಅಂತದ ಒಂದು ಸಣ್ಣದು ಟ್ಯಾಕ್ಟ್ರಿ ಇಕ್ಕೊಂಡವ್ರಿ. ನೋಡ್ರಿ ಕೊಡಂಗಿದ್ರಿ, ಹುಡುಗನೂ ಒಳ್ಳೆಯವನೇ. ಎಲ್ಲ ನಾನೇ ನಿರ್ಧಾರ ತಗೊಳಕ್ಕಾಗ್ತತೇನತ್ತೆ? ಇನ್ಯಾರನ್ನ ಕೇಳ್ಬೇಕಪ್ಪ? ಇನ್ಯಾರವ್ರೆ? ಎಲ್ಲ ನಿಂದೆ ಇರೋದು, ನೋಡು, ನೀನು ಮನಸ್ಸು ಮಾಡಿದ್ರೆ ಆಗ್ತತೆ. ಅದೇಂಗೆ ಆಗ್ಬಿಡ್ತತೆ? ಯಾಕೆ ಯಾರನ್ನ ಕೇಳ್ಬೇಕೇನು ಊರಾಗ ದೊಡ್ಡವ್ರನ್ನ? ಆಯ್ತು, ವಿಚಾರಿಸ್ರಿ. ಅಲ್ಲ, ನೀವು ಹೇಳೋದೇನೋ ಸರಿನೇ, ಆದರೆ ಆ ಮ್ಯಾಗುಳ ಸೀಮೆ ಕಡೆಗೆಲ್ಲ ನಾನು ಕೊಡಲ್ಲ ಬಿಡ್ರಿ.
ಓ ಮತ್ತೀಗ ಇನ್ನೆಂತ ಗಂಟು ತಗೊಬತ್ತೀಯಪ್ಪ ಎಮ್ಗೆ ಓ ಸಾಕು ಓದಿದ್ದು ಮದುವೆ ಮಾಡಿ ಕಳ್ಸೇಳಪ್ಪ. ಅಲ್ಲ ಓದ್ಲಿ ಬಿಡ್ಲಿ ಮದುವೆ ಮಾಡಿ ಕಳ್ಸೋದು ನಮ್ಮ ಜವಾಬ್ದಾರಿ ಮಾಡ್ತೀವಿ. ಆದರೆ ಮ್ಯಾಗಳು ಸಿಮಕ್ಕೆಲ್ಲ ಏನು ಕೊಡಲ್ಲ ನಾನು. ಬೇರೆ ಕಡೆನೇ ನೋಡ್ತೀನಿ ಬಿಡ್ರಿ. ಅದು ಅಲ್ಲದೆ ನಾನು ಒಬ್ಬನೇ ತೀರ್ಮಾನ ತಗೊಳಕ್ಕಾಗಲ್ಲ ಕಣತಿ. ಊರಿಂದ ಲಕ್ಷ್ಮಿ ಅಣ್ಣ ಅದಕ್ಕೆ ಬರಬೇಕು, ಅವ್ರನ್ನೂ ಒಂದು ಮಾತು ಕೇಳಬೇಕು, ಎಲ್ಲ ಅವರು ಮುಂದೆ ನಿಂತು ನಡ್ಸ್ಕೊಡ್ಬೇಕಲ್ಲ. ಏನು ಅವ್ರನ್ನೇನು ಕೇಳೋದು? ಓ ಎಲ್ಲ ನೀನು ಮಾತಾಡಿ ಒಪ್ಕೊಂಡಾದ್ಮೇಲೆ ಅವ್ರದ್ದು ಏನೈತೆ ಬಂದು ಕೆಲಸ ಕಾರ್ಯ ಮಾಡಿಕೊಟ್ಟು ಹೋಗ್ತಾರೆ ಅಷ್ಟೇ. ಹಂಗೆಲ್ಲ ಆಗಲ್ಲ ಬಿಡತ್ತೆ. ನೀನು ಸುಮ್ಮನೆ ಏನೇನು ಯೋಚನೆ ಮಾಡಬೇಡ. ಲಕ್ಷ್ಮಿ ಇದ್ದಿದ್ರೆ ಇವಾಗ ಎಲ್ಲ ಕೇಳಿ ಮಾಡಿ ಮಾಡ್ತಿರ್ಲಿಲ್ಲ ಅವ್ರ ಅಣ್ಣಯ್ಯನ. ಇವಾಗ ಅವಳಿಲ್ಲ ಅಂತೇಳ್ಬಿಟ್ಟು ಎಲ್ಲ ನನ್ನ ಮನ್ಸಿಗೆ ಬಂದಂಗೆ ಎಲ್ಲ ನಾನೇ ತೀರ್ಮಾನ ತಗೊಳಕ್ಕಾಗಲ್ಲ. ಎಲ್ಲ ನಮ್ಮ ಇವರೇಗೌಡರು ನಮ್ಮ ಬಾವ ಬರಬೇಕು, ಅವರೆಲ್ಲ ತೀರ್ಮಾನ ತಗೊಂತಾರೆ ಬಿಡ್ರಿ. ಎಲ್ಲ ಅವರೇ ಮುಂದೆ ನಿಂತು ಮಾಡಲಿ. ಅದು ಅಲ್ಲದೆ ಅವ್ರು ಬಂದೋಗಿ ಸುಮಾರು ವರ್ಷ ಆಯಿತು. ನಾನೇ ಹೋಗಿ ಬರಬೇಕು ಅಂದ್ಕೊಂಡಿದ್ದೀನಿ. ನೋಡ್ದೇನಮ್ಮ ನಾನು ಹೇಳಿಲ್ವಿ, ಸುಮ್ಮನೆ ನಿಮ್ಮ ಯಜಮಾನಪ್ಪನ ಕೇಳು ಕೇಳು ಅಂತ ಹೇಳ್ತಿ. ಸುಮ್ಮನಿರು, ಅವ್ರಿಗೆ ಇಷ್ಟ ಬಂದ ಕಡೆ ಎಲ್ಲನ ಕೊಟ್ಕೊಂಡ್ಲಿ. ಹಂಗಲ್ಲ ಕಣೆ ರತ್ನಿ, ಇರೋ ಒಬ್ಬ ಮಗಳಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡ್ಬೇಕಂಬತ್ತೆ ನನ್ನ ಆಸೆ. ಎಲ್ಲನೇ ಇರಲಿ, ನನ್ನ ಮಗಳು ಸುಖವಾಗಿರ್ಬೇಕು ಅಷ್ಟೇ. ಓ ಹಂಗಂತ ಏನು ನಿನ್ನ ಮಗಳಿಗೆ ಯಾರನ್ನ ಮಹಾರಾಜನ ಮೊಮ್ಮಗ ಬಂದು ಮದುವೆ ಮಾಡ್ಕೊಂಡು ಹೋಗಲ್ಲ ಹೇಳಪ್ಪೋ. ಓ ಯಾವತ್ತಿದ್ರು ಬೇಸಾಯ ಮಾಡ್ಕೊಂಡು ಹೋಗೋರೆ ಮದುವೆ ಮಾಡ್ಕೊಂಡು ಹೋಗೋದು. ನನಗೂ ಏನು ಶ್ರೀಮಂತಂಗೆ ಕೊಡ್ಬೇಕಂಬ ಆಸೆ ಏನು ಇಲ್ಲ ಹೇಳತ್ತೆ. ನಾನು ಬೇಸಾಯ ಮಾಡೋರಿಗೆ ಕೊಡ್ತೀನಿ. ಸುಖವಾಗಿರೋ ಮನೆಗೆ ಕೊಡ್ಬೇಕಂಬದು ಆಸೆ ಅಷ್ಟೇ ನನಗೆ. ಅಲ್ರಿ ಅಮ್ಮಿನೇನು ಯಾರನ್ನ ಕಟುಕರು ಮನೆಗೆ ಹೇಳ್ತಾವಳ, ಒಳ್ಳೆ ಮನೆ ಥರನೇ ಕೊಟ್ಟು ಮಾಡ್ರಿ ಅಂತ ತಾನೇ ಹೇಳ್ತಿರೋದು. ನನಗಿಷ್ಟ ಇಲ್ವಲ್ಲ ಮ್ಯಾಗಳ ಕಡೆ ಕೊಡೋಕ್ಕೆ. ಬ್ಯಾಡ ಬಿಡು, ಬೇರೆ ಕಡೆ ನೋಡೋಣ. ಅದು ಅಲ್ಲದೆ ನನಗೂ ಬೇರೆ ಆಸೆಗಳೇ ಅವೆ. ನೋಡೋಣ, ದೇವ್ರು ಕಂಡುಬಿಟ್ರೆ ಆಗುತ್ತೆ. ಗೊತ್ತು ಬಿಡ್ರಿ, ನನಗೂ ಲಕ್ಷ್ಮಿ ಅಣ್ಣನ ಮಗ್ಗೆ ಕೊಡ್ಬೇಕಂಬೋದು ನನಗೂ ಗೊತ್ತೈತೆ. ಅದಕ್ಕೆ ಯಾಕೆ ಮಾತಾಡೋಕೆ ಹಿಂಗೆ ತೊದಲಿಸ್ತೀರಾ? ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ಬೇಕಲ್ಲ ರತ್ನ. ಅದು ಅಲ್ಲದೆ ಸಣ್ಣ ಹುಡುಗನಾಗ ನೋಡಿತಿದ್ದು ನಾನು ಮಗುನ. ಈಗ ಬೆಳೆದು ದೊಡ್ಡವರಾಗಿರ್ತಾರೆ, ಅವ್ರವ್ರ ಆಸೆಗಳು ಏನೇನು ಇರ್ತವೋ ಎಲ್ಲ ನಾವೇ ತೀರ್ಮಾನ ತಗೊಳಕ್ಕಾಗುತ್ತಾ? ಮೇಲಾಗಿ ಲಕ್ಷ್ಮಿ ಅಣ್ಣ ಅದಕ್ಕೆ ಏನು ಗೊತ್ತಿಲ್ವಾ ತಂಗಿ ಮಗಳು ಅವಳೆ ಅನ್ನೋದು. ಈಗ ಎಣ್ಣೆತ್ತವರು ನಾವು ಕೇಳೋಕ್ಕಾಗಲ್ಲ, ಅವರಾಗೆ ಬಂದು ಕೇಳಲಿ ಅಂತ ನಾನು ಕಾಯ್ಕೊಂಡಿದ್ದೀನಿ. ನಾನು ಬೇರೆ ಕಡೆನೇ ನೋಡೋಣ ಅಂತಿದ್ದೆ. ಈಗ ಸಂಬಂಧದಾಗೆ ನಮ್ಮ ಕೈಯಾಗೇ ಹುಡುಗ ಇರಬೇಕಾದ್ರೆ ಬೇರೆ ಕಡೆ ಯಾಕೆ ಕೊಡೋದು ಅಂತ ನನ್ನ ಮನಸ್ಸು ಅಷ್ಟೇ. ಮೊನ್ನೆ ಒಂದಿಬ್ಬರು ಸಿಕ್ಕಿದ್ರು ನನಗೆ, ಲಕ್ಷ್ಮಿ ಊರವರು. ಹಂಗಂತ ಹೇಳಿದ್ರು ಯಾರೋ ಜತ್ಗಾರರು, ಮನೆ ಕಡೆನೂ ಇವಾಗ ಬೆಳವಣಿಗೆ ಚೆನ್ನಾಗೈತೆ, ಹುಡುಗನು ಚೆನ್ನಾಗಿದ್ದಾನೆ, ಏನೋ ಎಲ್ಲ ಕೂಲಿಯವ್ರು ನಿಕ್ಕೊಂಡು ಮಾಡಿಸ್ತಾರೆ, ಮಸ್ತಾಗೈತೆ, ಆಸ್ತಿ ಅಂತಸ್ತೆ ಎಲ್ಲ ಜಮೀನೆಲ್ಲ ಸಂಪಾದನೆ ಮಾಡವ ನೀರೇಗೌಡ, ಅಲ್ಲೇ ಕೊಟ್ಟು ಮದುವೆ ಮಾಡಪ್ಪ, ಚೆನ್ನಾಗಿರ್ತಾಳೆ ಮಗಳು ಅಂತ ಹೇಳಿದ್ರು. ಹಂಗಾಗಿ ಒಂದು ರವಷ್ಟು ನಾನು ಕೂತು ಯೋಚನೆ ಮಾಡ್ತಾ ಇದ್ದೀನಿ ರತ್ನ. ಹೌದೇ? ಹಂಗಾರೆ ನೋಡ್ರಿ ಮತ್ತೆ. ಮೊದಲೆಲ್ಲ ಮನೆಗೆ ಬರೋರು ಕಲ್ಯಾಣಿನ ಕಳಿಸ್ಕೊಡ್ರಿ ನಾವು ನೋಡ್ಕೊಂತೀವಿ ಅಂತಾನೆ. ಇವಳು ಯಾವಾಗ ಅವ್ರ ಮೇಲೆ ಸಿಡ ಅಂತ ಅಂದು ಆವಾಗಲೇ ಬಿಟ್ಕೊಂಡ್ರು ಬರೋದು. ಈಗ ಬಿಟ್ಟರೆ ಸುಮ್ಮನೆ ಹಂಗೆ ನಿಂತೋಗ್ಬಿಡ್ತತೆ. ಈಗ ಸಂಬಂಧಗಳನ್ನೆಲ್ಲ ಕಳ್ಕೊಳಕ್ಕಾಗಲ್ಲ ಕಣತೆ. ಅದಕ್ಕೆ ನಾಳಿಕೆ ನಾನೇ ಹೋಗ್ಬಿಟ್ಟು ಹಂಗೆ ಅಡ್ಡಾಡ್ಕೊಂಡು ಬರ್ತೀನಿ. ನೋಡೋಣ, ನಮ್ಮ ಕಲ್ಯಾಣಿ ಹಣೆ ಬರ ಏನಾನು ಅಲ್ಲೇ ಇದ್ದರೆ ಕೊಟ್ಟು ಮದುವೆ ಮಾಡ್ತೀನಿ. ಸಂಬಂಧನೂ ಉಳ್ಕೊಂಡಂಗೆ ಆಗುತ್ತೆ, ಮಗಳೂ ನೆಮ್ಮದಿಯಾಗಿರ್ತಾಳೆ ಅನ್ನೋ ನೆಮ್ಮದಿ ನನಗೂ ಇರ್ತತೆ. ನೋಡ್ದಾ, ನಾನು ಹೇಳಿಲ್ವಾ ಈ ಅಪ್ಪ ಅಷ್ಟೇ. ತಿರ್ಗಾ ಮುರ್ಗ ಸುತ್ತಿ ಬಳಸಿ ಅಲ್ಲಿಗೆ ಬರ್ತಾನೆ ಎಂಬುದು ನನಗೆ ಸಂದಾಗಿ ಗೊತ್ತೈತಿ. ಅದಕ್ಕೇನೆ ನಾನು ಏನು ಹೇಳೋ, ನಾನೇನು ಮಾತಾಡ್ದಂಗೆ ಸುಮ್ಮನೆ ಇರೋದು ಇದಕ್ಕೇನೆ. ನಾವು ಅನ್ಕೊಂಡಿದ್ದ ಕಡೆ ನಾವು ಕೊಟ್ಟು ಮದುವೆ ಮಾಡ್ತೀವಿ ಅನ್ನೋ ಕಡೆ ಈ ಅಪ್ಪ ಒಪ್ಪಲ್ಲ. ಯಾವತ್ತಿದ್ರೂ ತಂಗಿ ಅಣ್ಣನ ಮಗ ಕೊಡ್ಬೇಕಂಬಂದೇ ಈ ಅಪ್ಪಂಗೆ ಆಸೆ. ಆದರೂ ಸುಮ್ಮನೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಸುತ್ತಿ ಬಳಸಿ ಮಾತಿಗೆ ಬರ್ತಾನೆ. ಅದ್ಯಾಕೆ ಹಂಗೆ ಮಾತಾಡ್ತಿ? ತಾಯಿ ಇಲ್ಲದ ಮಗಳು, ಅತ್ತೆ ಮಾವನ ಮನೆಗಾದರೂ ಸುಖವಾಗಿರ್ಲಿ ಬಿಡು. ಅಯ್ಯ ನಾನೇನು ಬೇಡ ಅಂತ ಏನೋ ಹೇಳಿದ್ನೇನಪ್ಪ. ಇವಾಗ ಕೋಟ್ ಮಾಡೋಗು, ನಂದೇನೈತೆ. ಅಂದಂಗೆ ಇನ್ನೊಂದು 2-3 ದಿನ ಬಿಟ್ಕೊಂಡು ನಾನು ಹೋಗಿ ಬರ್ತೀನಿ ಲಕ್ಷ್ಮೀ ಊರಿಗೆ. ಹೋಗಿವ್ರಂತೆ. ನಾನು ಅಮ್ಮೋರ ಊರಿಗೆ ಹೋಗ್ತಾ ಇದ್ದೀನಿ. ನಾನು ಹೋದ್ರೆ ಒಂದು 15 ದಿವಸ ಬರೋಲ್ಲ, ಅಲ್ಲೇ ಇರ್ತೀನಿ. ಹೆಂಗ ಮಾಡಮ್ಮ ನಿನ್ನಿಷ್ಟ. ಲೇ ರತ್ನಿ, ಹೇಳಮ್ಮ. ಅವ್ರ ತವ್ರ ಮನೆ ಕಡೆಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತಂದರೆ ಒಪ್ಕಳೆ. ಮನೆ ಕಡೆ ಒಂದು ಅಷ್ಟೇನ ಜೋರಾಗವ್ರಿ ಅಂತ ಬೇರೆ ಹೇಳ್ತಾವನಿ. ನಿನಗೂ ಅನುಕೂಲ ಆಗ್ತತಿ, ಕೊಟ್ಟು ಮಾಡು. ಅಯ್ಯೋ ಹೇಳಮ್ಮ. ಅವ್ರು ಅಷ್ಟೊಂದೆಲ್ಲ ಆಸ್ತಿ ಅಂತಸ್ತು ತಿಕ್ಕೊಂಡಿರೋರು ಈ ಹುಡುಗಿನ ಮದುವೆ ಮಾಡ್ಕೊಂಡು ಹೋಗ್ತಾರ? ಅವರು ಅಂಥವ್ರನ್ನೇ ಹುಡುಕ್ತಾರೆ. ಈ ಅಪ್ಪ ಸುಮ್ಮನೆ ಇಲ್ದೇ ಆಸೆ ಇಕ್ಕೊಂಡು ಅವ್ನು ಅಷ್ಟೇ ಮಗಳನ್ನ ಅಲ್ಲೇ ಕೊಡಬೇಕು ಅಂತ. ಅವರು ಅಂಥ ಹುಡುಗಿನ ತಗೊಬತ್ತಾರೆ. ಆಸ್ತಿ ಅಂತಸ್ತು ವರದಕ್ಷಿಣೆ ಕೊಡೋರ್ನ. ಈ ಅಪ್ಪಂತಾಗ ಯಾತುರ್ದೈತೆ ಕೊಟ್ಟು ಮದುವೆ ಮಾಡೋಕ್ಕೆ? ಅಯ್ಯ, ಸಂಬಂಧಕ್ಕೆ ಬೆಲೆ ಕೊಡೋರು ಆಸ್ತಿ ಅಂತಸ್ತು ದುಡ್ಡು ಕಾಸಿಗೆ ಬೆಲೆ ಕೊಡಲ್ವೇ? ಅದನ್ನೆಲ್ಲ ಏನು ನೋಡಲ್ಲ. ಸದ್ಯಕ್ಕೆ ನಮ್ಗೆ ಹೆಣ್ಣು ಸಿಕ್ಕಿರ್ ಸಾಕು, ತಂಗಿ ಮಗಳು ನಾವು ಮದುವೆ ಮಾಡ್ಕೊಂಡು ಹೋಗ್ತೀವಿ ಅಂತಾರಮ್ಮ. ನಿನ್ನ ಆಸ್ತಿ ಅಂತಸ್ತು ಯಾರು ಕೇಳಕ್ಕೆ ಬರ್ತಾರೆ? ಹಂಗೆ ಮಾಡ್ಕೊಂಡು ಹೋದ್ರೆ ಸರಿ. ಅವರು ದುಡ್ಡು ಕಾಸು ನೋಡ್ತೀವಿ, ಇಲ್ಲ ನಾವು ಬೇರೆ ಕಡೆ ಹೆಣ್ಣು ನೋಡ್ತೀವಿ ಅಂತ ಅಂದಾಗ ಏನು ಮಾತಾಡ್ತಾನೆ ಈ ಅಪ್ಪ? ಬಾಯಿ ಮುಚ್ಕೊಂಡು ನಾವೆಲ್ಲ ನೋಡಿದ ಕಡೆ ಮದುವೆ ಮಾಡಿಕೊಡ್ಬೇಕಷ್ಟೇ. ನೋಡಂತಕ ಹೆಂಗಾಗುತ್ತೆ ಹಂಗೆ. ಎತ್ತ ಕಡೆಗೆ ಮದುವೆ ಆದರೂ ನಮಗೆ ಲಾಭನೇ. ಅಕಸ್ಮಾತ್ ಈ ಅಪ್ಪನ ಆಸೆ ಹಂಗೆ ಏನಾನ ತವ್ರ ಮನೆಗೆ ಕೊಟ್ಟು ಮದುವೆ ಮಾಡಿದ್ರೆ ಒಬ್ಬನೇ ಮಗ ಬೇರೆ, ಆಸ್ತಿ ಎಲ್ಲ ಇವಳ ಹೆಸರಿಗೆ ಸೇರ್ಕೊಂತತೆ. ಅವಾಗ ನಿನಗೆ ಬೇಕಾದಂಗೆ ಹೋಗ್ತಾ ಬತ್ತಾ ನೀನು ಸಣ್ಣಕ್ಕಿರ್ಬೋದು ಅಷ್ಟೇ. ಇನ್ನೇನು ಮಾಡೋಕ್ಕಾಗ್ತತೆ ಬಿಡು. ಕಲ್ಯಾಣಿ, ಆ ಕಡೆಯಿಂದ ಏನಾನ ಕಾಗ್ದ ಬಂತೇನೆ? ಇಲ್ಲ ಕಣೆ ಸುಮಾ. ಹೌದಾ? ಅಟ್ಲೀಸ್ಟು ನಿನ್ನ ಕಾಗ್ದನಾದರೂ ಹೋಗಿ ಅವ್ರಿಗೆ ತಲುಪಿದ್ರೆ ಸಾಕು ಅಲ್ವಾ? ಹ್ಞೂ ಕಣೆ, ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಅದು ಅಲ್ಲದೆ ಸುಮಾ, ಈಗ ನಮ್ಮಪ್ಪ ಏನು ಮಾತಾಡ್ತಿದ್ರು ಗೊತ್ತಾ?
ನಮ್ಮ ಅತ್ತೆ ಮಾವನ ಊರಿಗೆ ನಾಳೆ ನಾಡ್ದ್ರಲ್ಲಿ ನಮ್ಮ ಅಪ್ಪನೇ ಹೋಗ್ತಾರಂತ ಅಲ್ಲಿಗೆ. ಹೌದಾ? ಹಾಗಂತ ಹೇಳಿದ್ರ ನಿನ್ನ ಹತ್ರ? ಇಲ್ಲ, ಮದುವೆ ವಿಚಾರ ಮಾತಾಡ್ತಿದ್ರಲ್ವಾ, ಕೇಳಿಸ್ಕೊಂಡೆ. ಹಂಗಾದ್ರೆ ನಿಮ್ಮ ಮಾವನ ಮಗನೇ ನಿನಗೆ ಫಿಕ್ಸು ಬಿಡು. ಆ ಥರ ಎಲ್ಲ ಏನಿಲ್ಲ, ಸುಮ್ಮನೆ ರೇ ಸುಮ್ಮ. ಅಪ್ಪ ದೇವ್ರೆ, ಅವ್ರಿಗೂ ಮದುವೆ ಆಗದೆ ಇದ್ರೆ ಸಾಕಪ್ಪ. ಏನೇ ಸುಮ್ಮ ನೀನು, ಒಬ್ರ ಬಗ್ಗೆ ಗೊತ್ತಿಲ್ಲದೆ ಹಿಂಗೆಲ್ಲ ಮಾತಾಡ್ಬಾರ್ದು ನಾವು. ಅಯ್ಯೋ ಬಿಡೆ ಕಲ್ಯಾಣಿ, ಆ ಹುಡುಗ ನೀನು ನೋಡಿದ ತಕ್ಷಣನೇ ಒಪ್ಕೊಂಡ್ಬಿಡ್ತಾನೆ. ಅವ್ರು ಒಪ್ಕೊಳ್ತಾರೆ ಬಿಡ್ತಾರೆ ಅಂತಲ್ಲ, ನನಗೆ ನಮ್ಮ ಅತ್ತೆ ಮಗನ ನೋಡಬೇಕು ಅಂತ ಆಸೆ ಅಷ್ಟೇ. ಸರಿ, ನಾಳೆ ಊರಾಚಾರ್ಯ ಚಾಮುಂಡೇಶ್ವರಿಗೆ ಪೂಜೆ ಮಾಡಿಸ್ಕೊಂಬರೋಣ. ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಬಾ. ನಾನು ತುಂಬ ದಿನ ಅನ್ಕೊಂಡಿದ್ದೆ ಹೋಗ್ಬೇಕು ಅಂತ, ಹೋಗೋಕೆ ಆಗಿರಲಿಲ್ಲ ಕಣೆ. ಇವಾಗ ನೀನೇ ಹೇಳ್ತಾ ಇದೆಯಲ್ಲ, ಸರಿ ನಾಳೆ ಹೋಗಿ ಬರೋಣ. ನಾನು ಏನಕ್ಕೆ ಹೋಗ್ತಾ ಇದ್ದೀನಿ ಗೊತ್ತಾ ಕಲ್ಯಾಣಿ? ಗೊತ್ತಿಲ್ಲ. ನಿಜವಾಗ್ಲೂ ಆದಷ್ಟು ಬೇಗ ನಿನಗೆ ಮದುವೆ ಆಗಲಿ, ಅದು ನಿಮ್ಮ ಮಾವನ ಮಗನ ಜೊತೆನೇ ಮದುವೆ ಆಗಲಿ ಅಂತ ಹರಕೆ ಮಾಡ್ಕೊಳಕ್ಕೆ. ಆ ಥರ ಎಲ್ಲ ಅನ್ಕೋಬೇಡವೆ ಸುಮ. ಯಾಕೆ? ಹೇಳಿದ್ನಲ್ವಾ, ಒಬ್ರ ಬಗ್ಗೆ ಗೊತ್ತಿಲ್ಲದೆ ನಾನು ನೋಡಿಲ್ಲ ಏನಿಲ್ಲ ಅವ್ರನ್ನ, ಅವ್ರು ಹೇಗಿದ್ದಾರೋ ಏನೋ. ಸುಮ್ಮನೆ ನಾವಾಗಿ ಎಲ್ಲ ಊಹೆ ಮಾಡ್ಕೊಳ್ಳೋದು ತಪ್ಪಲ್ವಾ? ಅಯ್ಯೋ ಎಂಥದ್ದು ಇಲ್ಲ, ಎಲ್ಲ ಒಂದೇನೆ, ಸುಮ್ಮನಿರು. ಓ, ನಮ್ಮ ಮಾವನ ಮಗನೂ ಏನಿಲ್ವಾ? ಏನೇ ನೀನು ನಿಮ್ಮ ಮಾವನ ಮಗ ಇದ್ಬಿಟ್ರೆ ಎಲ್ಲರೂ ಹಾಗೆ ಇರ್ತಾರಾ? ನೋಡ್ ಕಲ್ಯಾಣಿ, ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಏನೋ ಯಾವುದೋ ಒಂದು ರೂಪದಲ್ಲಿ ನಿನ್ಗೆ ಒಳ್ಳೇದಾಗ್ತಾ ಇದೆ, ಒಳ್ಳೇದಾಗಲಿ ಅಂತ ಬಯಸು. ಅದನ್ನು ಬಿಟ್ಬಿಟ್ಟು ಇಲ್ಲದೇ ಇರೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡ ನೀನು. ಈಗ ನನಗಿರೋ ಯೋಚನೆ ಒಂದೇ, ಇನ್ನು 6 ತಿಂಗಳಲ್ಲಿ ನನ್ನ ಮದುವೆ ಫಿಕ್ಸ್ ಆಗಿದೆ. ಅಷ್ಟು ಬೇಗ ನಿನಗೂ ಒಂದು ಮದುವೆ ಫಿಕ್ಸ್ ಆಗಲಿ ಅಂತ ಅಷ್ಟೇ. ನಾನು ಹೋಗ್ಬಿಟ್ರೆ ನೀನು ಒಬ್ಬಳೇ ಆಗ್ತೀಯ ಅಲ್ವಾ? ನಿಜ ಹೇಳ್ತಿದ್ಯಾ ಸುಮಾ? ಕಣೆ, ಇಷ್ಟೊತ್ತಿಗೆಲ್ಲ ನನಗೆ ಮದುವೆ ಫಿಕ್ಸ್ ಆಗಿರೋದು. ನಾನೇ ಬೇಡ ಅಂತ ಮನೇಲಿ ಜಗಳ ಮಾಡಿ ಮುಂದಕ್ಕೆ ಹಾಕೊಂಡು ಹೋಗ್ತಿದ್ದೀನಿ. ನನಗೇನು ಆಸೆ ಗೊತ್ತಾ? ನನಗಿಂತ ಫಸ್ಟ್ ಮದುವೆ ನಿನಗೆ ಆಗಲಿ ಅಂತ. ಅದಕ್ಕೆ ಕಲ್ಯಾಣಿ, ನೀನೇನು ಯೋಚನೆ ಮಾಡಬೇಡ, ಎಲ್ಲದಕ್ಕೂ ದೇವ್ರು ಇದ್ದಾರೆ, ಸರಿನಾ? ನಾಳೆ ಹೋಗಿ ಹರಕೆ ಮಾಡ್ಕೊಂಬರೋಣ. ಹರಕೆ ಮಾಡ್ಕೊಂಡ್ಮೇಲೆ ಅದೇ ಹುಡುಗನೇ ಫಿಕ್ಸ್ ಆಗಿಬಿಟ್ರೆ ನಾನು ಏನು ಮಾಡಲಿ? ಆಮೇಲೆ ಏನು ಮಾಡ್ತೀಯ ನೋಡು, ದಡ್ಡಿ ಥರ ಮಾತಾಡಬೇಡ ನೀನು. ಹಾಗಲ್ಲ ಕಣೆ. ಗೊತ್ತು ಬಿಡು ಕಲ್ಯಾಣಿ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ. ಹುಡುಗ ಹೆಂಗಿರ್ತಾನೋ ಏನೋ ಅಂತ ತಾನೇ. ನೀನು ಆ ಥರ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಜೀವನದಲ್ಲಿ ಸುಖವಾಗಿರೋಕ್ಕಾಗಲ್ಲ ಕಲ್ಯಾಣಿ. ನೋಡು, ಹುಡುಗ ಹೆಂಗಿರ್ತಾನೋ ಏನೋ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಹುಡುಗ ಚೆನ್ನಾಗೇ ಇರ್ತಾನೆ. ಆಮೇಲೆ ನಿಮ್ಮ ಅತ್ತೆ ಮಾವ ನಿನ್ನ ಜೊತೆಗೆ ಇರ್ತಾರಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡು. ಅವ್ರು ನಿನ್ನ ಜೊತೆಗಿದ್ರೆ ಎಲ್ಲ ನಿನ್ನ ಕೈಯಲ್ಲಿದ್ದಂಗೆ. ನಾನು ನಿಜವಾಗ್ಲೂ ಈ ಮದುವೆಗಿದ್ವಿ ಅಂತೆಲ್ಲ ನಾನು ಯೋಚನೆ ಮಾಡಿರಲಿಲ್ಲ. ನನಗೆ ನಮ್ಮ ಅತ್ತೆ ಮಾವು ನೋಡಬೇಕು ಅಂತ ಆಸೆ ಇತ್ತು ಅಷ್ಟೇ. ಆದರೆ ನಿಮ್ಮ ಅಜ್ಜಿ ಏನು ಅಂದ್ಕೊಂಡಿದ್ರು ಹೇಳು? ನಿಮ್ಮ ಅಜ್ಜಿ ಆಸೆ ನೆರವೇರಬೇಕು ಅಂದರೆ ಈ ಕೆಲಸ ಆಗಲೇಬೇಕು ಅಷ್ಟೇ. ಅವ್ರು ಅಂದ್ಕೊಂಡಾಗೆ ನೀನು ನಿಮ್ಮ ಮಾವನ ಮಗನ್ನೇ ಮದುವೆ ಆಗಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ. ನಾಳೆ ಇಷ್ಟೊತ್ತಿಗೆ ಬೇಗ ಬರ್ತೀನಿ. ಸುಮ್ಮನೆ ಪೂಜೆ ಸಾಮಾನೆಲ್ಲ ತೊಗೊಂಡು ಬಾ, ಹೋಗೋಣ. ಸರಿ. ಯೋಚನೆ ಮಾಡಬೇಡ ಕಲ್ಯಾಣಿ, ನಿಜವಾಗ್ಲೂ ಎಲ್ಲ ಒಳ್ಳೇದಾಗುತ್ತೆ. ನೀನು ಲೈಫಲ್ಲಿ ಚೆನ್ನಾಗಿರ್ತೀಯ ಕಣೆ. ನಾವೇನೋ ಹುಡುಗನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊತಿದ್ದೀವಿ, ಆದರೆ ಆ ಹುಡುಗನ್ನು ನಾನು ಇಷ್ಟಪಡಬೇಕಲ್ವಾ? ಅದಕ್ಕೆ ಅಂತ ದೊಡ್ಡವ್ರು ಇದ್ದಾರೆ. ನಿಮ್ಮ ಅತ್ತೆ ಮಾವ ನಿನ್ನನ್ನು ಒಪ್ಕೊಂಡ್ರೆ ಸಾಕು. ಅವನು ಒಪ್ಸೋದೇನು ದೊಡ್ಡ ವಿಷಯ ಅಲ್ಲ. ಅಕಸ್ಮಾತ್ ಹುಡುಗ ನನಗೇನಾದರೂ ಪರಿಚಯ ಆಗ್ಬಿಟ್ಟ ಅಂದರೆ ನಾನೇ ಒಪ್ಪಿಸ್ಬಿಡ್ತೀನಿ. ಒಟ್ಟಿನಲ್ಲಿ ಮದುವೆ ಮಾಡ್ಕೊಂಡು ಮೊದಲು ಈ ಮನೆಯಿಂದ ನೀನು ಆಚೆ ಹೋಗಬೇಕು ಅಷ್ಟೇ ನನಗೆ. ಇಲ್ಲ ಅಂದರೆ ನಿಮ್ಮ ಚಿಕ್ಕಮ್ಮನ ಹತ್ರ ಯಾವಾಗಲೂ ಹಿಂಗೆ ಗೋಳಾಡಬೇಕಾಗುತ್ತೆ. ಸರಿ, ನಾಳೆ ನಾನು ಇಷ್ಟೊತ್ತಿಗೆ ಬರ್ತೀನಿ, ಸರಿನಾ? ನೀನು ಬೇಗ ರೆಡಿಯಾಗಿರು. ಸರಿ ಸುಮಾ. ನಿಜವಾಗ್ಲೂ ನಾನು ಬರ್ತಿರೋಕ್ಕಾಗ್ದ ನಮ್ಮ ಅತ್ತೆ ಮಾವನ್ ತಲುಪಿರುತ್ತಾ? ಇವಳಂತೂ ಏನೇನೋ ಮಾತಾಡ್ತಾಳೆ, ಹುಡುಗ ಮದುವೆ ಅದು ಇದು ಅಂತ. ಏನಿದೆ ನಮ್ಮ ಮನೆ ಬರ ಅದಾಗುತ್ತೆ. ಕಲ್ಯಾಣಿಯೇ, ಎಷ್ಟೊತ್ತೆ ಮಾತಾಡ್ತೀಯ ಅವಳ್ತಾಗೆ? ಬಾರೇ ಇಲ್ಲಿ. ಅದೇನೇ ಯಾವಾಗಲೂ ಅವ್ರತ ಗುಸ ಗುಸ ಅಂತ ಹಂಗೆ ಮಾತಾಡ್ತಿರ್ತೀರಿ? ಏನು ಈಸ್ಕೊಂಡು ಹೋಗಕ್ಕೆ ಬಂದಿದ್ಲು? ಏನಕ್ಕೂ ಇಲ್ಲ ಅಜ್ಜಿ, ಚಿಕ್ಕ ವಯಸ್ಸಿಂದ ನಾವಿಬ್ರು ತುಂಬ ಫ್ರೆಂಡ್ಸು. ಎಲ್ಲಿರೋದು ಅವಳ ಮನೆ? ಇದೆ ಅಜ್ಜಿ, ಪಕ್ಕದ ಮನೆಯಲ್ಲೇ ಇರೋದವರು. ಓ, ಸರಾಯ್ತು ಬಿಡು.